ಎಲ್ಲರಿಗೂ ನಮಸ್ಕಾರ ರೀ. ನಾನು ಶ್ವೇತಾ. ಇದು ಟಿವಿ ವಿಕ್ರಮದ ಕೇಸರಿ ಬಾತ್, ನಿಮ್ಮ ರುಚಿ ಅಭಿರುಚಿಯ ಮಾತು. ನೋಡ್ರಪ್ಪ, ಬೆಂಗಳೂರಾಗ ಸಣ್ಣ ಮಳಿ ಆಲಿಕತ್ತದ. ಇಂಥ ಮಳಿ ಬಂದಾಗ ಬಿಸಿ ಬಿಸಿದು ಏನಾರ ಹಂಗ ತಿನ್ಬೇಕಂತ ಅನಿಸ್ತದ ನೋಡ್ರಿ ಭಾಳ. ವಾಹ್, ಇಲ್ಲಿ ನೋಡ್ರಿ, ಇಲ್ಲಿ ಭಾವಾಸ್ ಮುಳುಬಾಗಿಲು ದೋಸಾ ಅಂತ ನೋಡ್ರಿ. ಈ ಮದುವೆ ರಿಸೆಪ್ಷನ್ ಫಂಕ್ಷನ್ಯಾಗ ದೋಸಾ ತಿಂದಿದ್ದು ನೆನಪದ ನಂಗೆ. ಈ ಮುಳುಬಾಗಿಲು ದೋಸಾ ಸಣ್ಣ ಹೆಂಚಿರ್ತಾವ. ಈ ಭಾವಾಸ್ ಮುಳುಬಾಗಿಲು ದೋಸಾದಾಗ ಹೆಂಗಿರ್ತದ ಟೇಸ್ಟ್ ಬರ್ರಿ ನೋಡೋಣ. ದೋಸೆಯೇ ದುಃಖಕ್ಕೆ ಮೂಲ, ಅತಿ ದೋಸೆ ಗತಿಗೇಡು. ಗಾದೆ ಮಾತು ಕೇಳಿರಿ ನೀವು? ಬ್ಯಾಡ್ ಬಿಡ್ರಿ, ಏನಾಯ್ತು ಇವ್ರಿಗೆ ಅಂತ ತಿಳ್ಕೊಬೇಡ್ರಿ ನೀವು. ಇವತ್ತು ನನ್ನ ಆಸೆ ಎಲ್ಲ ದೋಸೆ ಮೇಲೆ ಇರೋದ್ರಿಂದ ಎಲ್ಲೆಲ್ಲ ಆಸೆ ಅದಲ್ಲ ಅದು ದೋಸೆ ಆಗ್ಲಿಕ್ಕತ್ತದ. ಅದಕ್ಕೆ ನಾ ಇವತ್ತು ಭಾವಾಸ್ ಮುಳುಬಾಗಿಲು ದೋಸಾಗೆ ಬಂದೀನಿ. ರಾಜರಾಜೇಶ್ವರಿ ನಗರದಾಗಿರುವಂಥ ಬೆಮ್ಮೆಲ್ ಲೇಔಟ್ನಾಗಿರುವಂಥ ಡಬಲ್ ರೋಡ್ನಲ್ಲಿ 80 ಫೀಟ್ ರೋಡ್ನಾಗ ಈ ಮುಳುಬಾಗಿಲು ದೋಸಾ ಅದ. ಇದರ ಲೊಕೇಶನ್ ನಾವು ನಮ್ಮ ಡಿಸ್ಕ್ರಿಪ್ಷನ್ನಾಗ ಹಾಕಿರ್ತೀವಿ. ಮುಳುಬಾಗಿಲು ದೋಸಾ ಬಹಳಷ್ಟು ಕಡೆ ಅದಾವ. ಈ ಭಾವಾಸ್ ಮುಳುಬಾಗಿಲು ದೋಸಾದು ಲೊಕೇಶನ್ ಡಿಸ್ಕ್ರಿಪ್ಷನ್ನಾಗ ಹಾಕಿರ್ತೀವಿ, ಚೆಕ್ ಮಾಡಿರಿ. ದೋಸಾ ಬಿಸಿ ಬಿಸಿ ದೋಸಾ ನನಗೆ ಕರೀಲಿಕ್ಕತ್ತದ, ಮಳೆ ಬರ್ಲಿಕ್ಕತ್ತದ. ದೋಸಾ ತಿಂದೇ ಬಿಡೋಣ, ತಡ ಮಾಡೋದು ಬೇಡ, ಬರ್ರಿ ನೀವು. ನಮಸ್ಕಾರ ರೀ, ನಿಮ್ಮ ಹೆಸರು? ಅನಿಲ್. ಅನಿಲ್, ನೀವು ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ಲಿಕ್ಕತ್ತೀರಿ? ನಾನು ಇಲ್ಲಿ ಸ್ಟಾರ್ಟಿಂಗ್ ಇಂದ ಕೆಲಸ ಮಾಡ್ತೀವಿ. ಇಲ್ಲಿ ಡಿಸೆಂಬರ್ 2ಗೆ ನಮ್ಗೆ 2 ಇಯರ್ಸ್ ಮುಗಿಯುತ್ತೆ. 2 ಇಯರ್ಸ್ ರನ್ನಿಂಗ್ ಇದೆ ಇದು. ಓಕೆ, ಇದು ಮುಳುಬಾಗಿಲು ದೋಸಾ. ಇಲ್ಲಿ 5 ಹೆಂಚಂತೂ ಕಾಣ್ಲಿಕ್ಕತ್ತವ. ಸೊ ಎಷ್ಟು ವೆರೈಟಿ ದೋಸಾ ಇದೆ ಇಲ್ಲಿ? ಇಲ್ಲಿ 9 ವೆರೈಟೀಸ್ ಇದೆ ಮ್ಯಾಮ್. 9 ವೆರೈಟೀಸ್. ಯಾವ್ಯಾವ ವೆರೈಟಿ ದೋಸಾ? ನಮ್ದು ಸ್ಟಾರ್ಟಿಂಗ್ ಬಂದು ಪ್ಲೇನು, ಮಸಾಲ, ಪುಡಿ ಆನಿಯನ್, ಬಾತ್ ಮಸಾಲ, ಮತ್ತು ಅದು ಬಿಟ್ಟರೆ ಚೀಸಲ್ಲಿ ಸ್ಪೆಷಲ್ ಆಗಿ ಅದು ಚೀಸ್ ಪಿಜ್ಜಾದಲ್ಲಿ ಹಾಕ್ತೀವಿ. ಅದು ಚೀಸ್ ಮೊಜರೆಲ್ಲಾ ಚೀಸ್, ಅದ್ರ ಮೇಲೆ ಚೀಸ್ ಹಾಕಿ ಸ್ಪ್ರೆಡ್ ಮಾಡಿ ಅದು ಮೆಲ್ಟ್ ಆದ್ಮೇಲೆ ಇನ್ನೂ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ. ಅದು ಚೀಸ್ ಪ್ಲೇನು, ಚೀಸ್ ಮಸಾಲ, ಚೀಸ್ ಪುಡಿ ಅದು ಸಿದೆ ಮ್ಯಾಮ್. ಪುಡಿ ದೋಸಾ. ಈಗ ಪುಡಿ ಅಂದ್ರೆ ಎಲ್ಲಿಂದ ಇದು ಬರುತ್ತೆ? ನೀವೇ ರೆಡಿ ಮಾಡೋದು? ಅದು ನಾವು ರೆಡಿ ಮಾಡೋದು. ಎಲ್ಲ ಐಟಮ್ಸ್ ನಾವೇ ರೆಡಿ ಮಾಡೋದು. ಎಲ್ಲೂ ಔಟ್ಸೈಡ್ ಅಲ್ಲಿ ಎಲ್ಲೂ ಯಾವುದೋ ಐಟಮ್ಸ್ ತರಿಸ್ತಾ ಇಲ್ಲ. ಬರೀ ರಾ ಮೆಟೀರಿಯಲ್ಸ್ ಔಟ್ಸೈಡ್ ಬರ್ತದೆ ಅಷ್ಟೇ. ಈ ಜಾಸ್ತಿ ನಿಮ್ಮ ಹತ್ರ ಮುಳುಬಾಗಿಲು ದೋಸಾಕ್ ಬಂದಾಗ ಜಾಸ್ತಿ ಜನ ತಿನ್ನೋದು ಯಾವ ದೋಸಾ? ಜಾಸ್ತಿ ಅಂದ್ರೆ ನಮ್ದು ಸ್ಪೆಷಾಲಿಟಿ ಅಂದ್ರೆ ಬಂದು ಪುಡಿ ಆನಿಯನ್, ಚೀಸ್ ಪುಡಿ ಅದ ಸ್ಪೆಷಾಲಿಟಿ. ಅದ್ ಬಿಟ್ರೆ ಮಸಾಲಾನು ಜಾಸ್ತಿ ಹೋಗುತ್ತೆ. ಮಸಾಲ ಪುಡಿ ಆನಿಯನ್, ಚೀಸ್ ಪುಡಿ ಅದೆಲ್ಲ ಜಾಸ್ತಿ ರನ್ನಿಂಗ್ ಇದೆ, ನಮ್ದು ಮೂವಿಂಗ್ ಇದೆ ಅದು. ಓಕೆ, ನೀವು ಯಾವ್ದು ಫಾಸ್ಟ್ ಪುಡಿ ಮಸಾಲ ಆನಿಯನ್ ಏನೇನೋ ಹೇಳೋದ್ರಲ್ಲಿ ನೀವು ದೋಸಾ ಅವೆಲ್ಲ ನಮ್ಗೆ ಹಾಕೊಡ್ರಿ, ನಾವು ಟೇಸ್ಟ್ ನೋಡ್ತೀವಿ. ಸರಿ ಮ್ಯಾಮ್, ಹಾಕೊಡೋಣ. ಈಗ ಸ್ಟಾರ್ಟ್ ಮಾಡಿ. ಮುಳುಬಾಗಿಲು ದೋಸಾ ಅಂದ್ರೆ ಫ್ಲಫಿ ಪಫಿ ದೋಸಾ ಅಂತ. ಫ್ಲಫಿ ಅಂತ ಒಂದ್ ಕಡೆ ಕ್ರಿಸ್ಪಿ ಇರುತ್ತೆ, ಒಂದ್ ಕಡೆ ಫ್ಲಫಿ ಇರುತ್ತೆ. ಮುಳುಬಾಗಿಲು ದೋಸೆ ಫ್ಲಫಿ ಅಂತ ಅದ ಸ್ಪೆಷಾಲಿಟಿ. ಹೌದು ಮ್ಯಾಮ್. ಸೊ ನಮ್ಗೆ ದೋಸೆ ಹಾಕೊಡ್ತೀರಾ ಈಗ? ಖಂಡಿತ ಮ್ಯಾಮ್, ಹಾಕೊಡೋಣ. ಥ್ಯಾಂಕ್ ಯು. ನಮ್ಮ ಜೊತೆ ಈಗ ಭಾವಾಸ್ ಮುಳುಬಾಗಿಲು ದೋಸಾ ಮಾಲೀಕರಾಗಿರುವಂತಹ ಪಲ್ಲವಿ ಅವರಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ಕಾರ ಪಲ್ಲವಿ ಅವರೇ. ನಮಸ್ಕಾರ ಮ್ಯಾಮ್. ನೀವು ಬೇಸಿಕಲಿ ಯಾವ ಊರದವರು? ಅಂದರೆ ಕೋಲಾರ ಜಿಲ್ಲೆ ಮುಳುಬಾಗಿಲು ಆ ದೋಸಾ ನಮಗೆ ಗೊತ್ತಾಯಿತು, ಆದರೆ ನೀವು ಯಾವ ಊರು ಅಂತ? ನಂದು ಪ್ರಾಪರ್ ಬಂಗಾರಪೇಟೆ. ಅಂದರೆ ಬಂಗಾರಪೇಟೆ, ಕೋಲಾರ ಜಿಲ್ಲೆ ಹತ್ರ ಇದೆಲ್ಲ ಬಂಗಾರಪೇಟೆ ಅಂತ, KGF ಬಂಗಾರಪೇಟೆ ಅಂತ. ಸೊ ಅಲ್ಲಿ ಪ್ರಾಪರಾಗಿ ನಾವು ಹುಟ್ಟಿದ್ದು, ಬೆಳೆದಿದ್ದು, ಓದಿದ್ದು ಎಲ್ಲ ಅಲ್ಲಿ. ಸೊ ನಿಮ್ಮದೇ ಐಡಿಯಾನ ಇದು ಮುಳುಬಾಗಿಲು ದೋಸಾ ಮಾಡಬೇಕು ಅನ್ನೋದು? ಅಂದರೆ ಐಡಿಯಾ ನಮ್ಮದೇ, ಬಟ್ ಇದು ಬೇಸಿಕಲಿ ಹುಟ್ಟಿದ್ದು ಮುಳುಬಾಗ್ಲಲ್ಲಿ. ಇದು ಫೇಮಸ್ ಅಂತ ಗೊತ್ತಿದೆ. ಸೊ ಅಲ್ಲಿ ಬಂಗಾರಪೇಟೆಯಿಂದ ತುಂಬ ಒಂದು 1 hour ಹತ್ರಕ್ಕೆ ಬರುತ್ತೆ ಮುಳುಬಾಗ್ಲು. ಸೊ ಅಲ್ಲಿ ಇದು ಫೇಮಸ್ಸು. ಸೊ ಈ ಏರಿಯಾನಲ್ಲಿ ಎಲ್ಲೂ ಅಷ್ಟೊಂದು ಪ್ರಾಪರಾಗಿ ಏನೂ ಇರಲಿಲ್ಲ. ಈಗ ದಾವಣಗೆರೆ ಹೇಗೆ ಬೆಣ್ಣೆ ದೋಸೆಗೆ ಫೇಮಸ್ ಅಂತಾರೆ, ಅಲ್ಲಿ ತುಪ್ಪದ ದೋಸೆಗೆ ಫೇಮಸ್ ಇರುತ್ತೆ. ಸೊ ಅದು ಈ ಏರಿಯಾನಲ್ಲೆಲ್ಲೂ ಸ್ಟಾರ್ಟ್ ಮಾಡಿರಲಿಲ್ಲ ಅಂತ. ಸೊ ನಾವು ಅದನ್ನು ರಿಸರ್ಚ್ ಮಾಡಿ ನಾವು ಟ್ರೈನಿಂಗ್ ತೊಗೊಂಡು ಆಮೇಲೆ ಇಲ್ಲಿ ಒಂದೇನಾದರೂ ವೆರೈಟಿಯಾಗಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಭಾವಾಸ್ ಮುಳುಬಾಗಿಲು ದೋಸೆ ಅಂತ ಓಪನ್ ಮಾಡಿ. ಅಂದರೆ ಬರೀ ಮುಳುಬಾಗಿಲು ದೋಸೆ ಅಂತ ಅಂದರೆ ಗೊತ್ತಾಗಲ್ಲ. ಸೊ ಅದಕ್ಕೆ ಮುಂದೆ ಅಂದರೆ ನಾನು ನನ್ನ ಕಸಿನ್ನು
ಕಸಿನ್ ಬ್ರದರ್ ಸೇರಿ ಮಾಡಿರೋದು. ಸೊ ಅವ್ರಿಗೆ ನಾನು ಅಕ್ಕ, ಸೊ ನನ್ನ ಹಸ್ಬೆಂಡ್ ಬಂದು ಭಾವ ಅಂತ ಅವರು ಕರಿತಾ ಇರ್ತಾರೆ. ಸೊ ಆ ಬ್ರ್ಯಾಂಡ್ ಹೆಸರು ಕೊಟ್ಟು ಏನಾದರೂ ವೆರೈಟಿಯಾಗಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಭಾವಸ್ ಅಂತ ಹೇಳಿ ಮುಳುಬಾಗ್ಲು ದೋಸೆ ಓಪನ್ ಮಾಡೋಣ. ಅದೇ ಅನ್ಕೊಂಡೆ ನಾನು, ಭಾವಾಸ್ ಮುಳುಬಾಗ್ಲು ದೋಸೆ ಅಲ್ಲಿ ಭಾವನ್ ಕರೆದ್ರೆ ಅಕ್ಕ ಬಂದುಬಿಟ್ಟಾರಲ್ಲ ಅಂತ ಅನ್ಕೊಂಡೆ ನಾನು. ಗೊತ್ತಾಯ್ತು ಈಗ ಸೀಕ್ರೆಟು. ಸೊ ಈ ಭಾವಾಸ್ ಮುಳುಬಾಗ್ಲು ದೋಸೆ ಏನಂದರೆ, ಬೇರೆ ದೋಸೆಗಳಿಗೂ ಭಾವಾಸ್ ಮುಳುಬಾಗ್ಲು ದೋಸೆಗೂ ಇಲ್ಲಿ ಹೇಳಿದ್ರು ಕೆಲವರು. ಸೊ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಟ್ಯಾಗ್ಲೈನೇ ಇದೆ, ಫ್ಲಫಿ ಪಫಿ ದೋಸಾಸ್ ಅಂತ ಹೇಳಿ. ಸೊ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತೂ ಹೇಳೋಕ್ಕಾಗಲ್ಲ, ರೆಸಿಪಿ ಅಂತೂ ಹೇಳೋಕ್ಕಾಗಲ್ಲ. ಸೊ ಫೀಲ್ ತಿಂದಾಗ ಏನು ಡಿಫ್ರೆಂಟ್ ಅಂತ ಅನಿಸುತ್ತೆ ಮ್ಯಾಮ್? ಅಂದರೆ ಹೆಂಗೆ ಅಂದರೆ ನಿಮಗೆ ಇದು ಬ್ಯಾಟರೇ ಬೇರೆ ಬರುತ್ತೆ ಆ್ಯಂಡ್ ನಾವು ಒನ್ ಸೈಡ್ ಅಷ್ಟೇ ರೋಸ್ಟ್ ಮಾಡ್ತೀವಿ. ಸೊ ಅದು ಹೆಂಗಿರುತ್ತೆ, ಬರೀ ಗೀನೇ, ನಾವು ಬೇರೆ ಆಯಿಲೆಲ್ಲ ಏನು ಯೂಸ್ ಮಾಡೋಲ್ಲ. ಸೊ ಬರೀ ತುಪ್ಪದಿಂದ ಮಾಡಿರೋದ್ರಿಂದ ನೀವು ಅದು ಟೇಸ್ಟ್ ಮಾಡಿದ್ರೆ ಒಂದು ಸೈಡು ಪ್ಲಫಿ ಇರುತ್ತೆ, ಒಂದು ಸೈಡು ಫುಲ್ ಕ್ರಿಸ್ಪಿ ಇರುತ್ತೆ. ಸೊ ನೀವು ಟೇಸ್ಟ್ ಮಾಡಿದ್ರೆ ಎರಡೂ ಥರ ಟೇಸ್ಟ್ ಸಿಗುತ್ತೆ ನಿಮಗೆ. ಈಗ ಹೇಗೆ ನಾರ್ಮಲ್ ಬೇರೆ ದೋಸೆ ಎಲ್ಲ ಹೆಂಗೆ ತಿಂತೀರಿ ಹಂಗಿರಲ್ಲ. ಸೊ ನಿಮಗೆ ಇಲ್ಲಿ ಬೇರೆ ಥರನೇ ಡಿಫ್ರೆಂಟಾಗಿರುತ್ತೆ. ಮತ್ತು ತವಾನೂ ಅಷ್ಟೇ ಬೇರೆ ಇರುತ್ತಲ್ಲ, ಸೊ ಸ್ಟೈಲ್ ಬೇರೆ ಇರುತ್ತೆ. ಸೊ ನಿಮ್ಮ ನಾರ್ಮಲ್ ದೋಸೆ ಥರ ಬರೋದಿಲ್ಲ. ಸೊ ಇದೇ ಸ್ಪೆಷಲ್ ಇದರಲ್ಲಿ. ಆ್ಯಂಡ್ ಇನ್ನೊಂದು ಇಲ್ಲಿನ ಪುಡಿ ಭಾಳ ಅಟ್ರ್ಯಾಕ್ಟ್ ಆಗುವಂಥದ್ದು, ಕಲರ್ಫುಲ್ ಆದರೆ ಟೇಸ್ಟ್. ಸೊ ಪುಡಿ ಇದು ಜಾಸ್ತಿ ಸೆಲ್ ಆಗುವಂಥದ್ದು ಪುಡಿ. ಖಂಡಿತ ಹೌದು. ಅಂದರೆ ಇದನ್ನು ನಾನೇ ಮಾಡ್ತಾಯಿದ್ದಿದ್ದು ಮುಂಚೆ. ಸೊ ಈಗ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಯಿತು ಅಂತ ಹೇಳಿ ನಾನು ಹುಡುಗರಿಗೆ ಹೇಳಿದ್ದೀನಿ. ಸೊ ಈ ಪುಡಿ ರೆಸಿಪಿ ಕೂಡ ನಮ್ಮದೇ ಓನ್ ರೆಸಿಪಿ. ಸೊ ಇದನ್ನು ನಾವೇ ಮಾಡೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತೊಗೊಂಡು ಮಾಡ್ತೀವಲ್ಲ, ಹಾಗಾಗಿ ಚೆನ್ನಾಗಿರುತ್ತೆ. ಸೊ ಬೇಸಿಕಲಿ ಕಸಿನ್ಸ್ ಎಲ್ಲ ಸೇರಿ ಆಗಿರಬಹುದು. ಕಸಿನ್ಸ್ ಅಂದರೆ ನಿಮಗೆ ಅಕ್ಕ ಭಾವ ಈ ರೀತಿ ಒಂದು ಹೆಸರು ಕೊಟ್ಟು ನೀವು ಮತ್ತು ವಿಜಯ್ ಅವರು ಒಟ್ಟಿಗೆ ಈ ಭಾವಾಸ್ ಮುಳುಬಾಗಿಲು ದೋಸೆ ಏನಿದೆ ಅಲ್ಲ, ಇದನ್ನು ನಡೆಸ್ತಾ ಇದ್ದೀರಿ. ಸೊ ಒಂದು ಹೋಟ್ಲ್ ನಡೆಸುವಂಥದ್ದು ಎಷ್ಟು ಚಾಲೆಂಜಿಂಗ್ ಅಂತ ಅನಿಸುತ್ತೆ? ತುಂಬಾ ಅದೊಂಥರ ಚಾಲೆಂಜಿಂಗೆ. ಆ್ಯಕ್ಚುಲಿ ನಾವು ಮುಂಚೆ ಚಿಕ್ಕಮಂಗ್ಳೂರಲ್ಲಿ ರೆಸಾರ್ಟ್ ನಡೆಸ್ತಾ ಇದ್ವಿ. ಸೊ ಅದೊಂದು 3 ಇಯರ್ಸ್ ಮಾಡಿದ್ಮೇಲೆ ಅಲ್ಲಿಂದ ಬ್ರೇಕ್ ತೊಗೊಂಡು ಮತ್ತೆ ಈ ಕಡೆ ಬಂದ್ವಿ. ಸೊ ನನ್ನ ಹಸ್ಬೆಂಡ್ ವಿಜಯ್ ಅವರು IT ಜಾಬಲ್ಲಿ ಇದ್ದಾರೆ. ಅದಾದಮೇಲೆ ಇದನ್ನು ನಾವು ಬೇರೆ ಏನಾದರೂ ಮಾಡೋಣ ಅಂತ ಹೇಳಿ ನನ್ನ ತಮ್ಮನೂ ನಾನು ಇದನ್ನು ಶುರು ಮಾಡಿರೋದು. ಸೊ ಜಿತು ಅಂತ, ಜೀವಿತೇಶ್ ಅಂತ ಅವರು. ಸೊ ಅವರು ನಾವು ಸೇರಿ ಮಾಡ್ತಿರೋದು. ಸೊ ಹಾಗಾಗಿ ಅವರು ಇದೊಂದು ಐಡಿಯಾ ಕೊಟ್ಟರು. ಸೊ ಯಾಕೆ ನೀವು ಆಲ್ರೆಡಿ ರೆಸಾರ್ಟಲ್ಲಿ ಇದ್ರಿ ಅಲ್ಲ, ಸೊ ಆ ಫೀಲ್ಡಲ್ಲಿ ಇದ್ದವರು ನೀವು ಬೇರೆ ಏನಾದರೂ ಮಾಡ್ಬೋದು ಅಂತ ಹೇಳ್ತಿದ್ದಾಗ, ಸೊ ಅವರ ಒಂದು ಇನ್ಫ್ಲೂಯೆನ್ಸಿಂದ ಸೊ ನಾನು ನನ್ನ ತಮ್ಮ ಸೇರಿ ಮತ್ತು ನನ್ನ ಹಸ್ಬೆಂಡು ನಾವು 3 ಜನ ಸೇರಿ ಏನಾದರೂ ಒಂದು ಮಾಡೋಣ ಅಂತ ಹೇಳಿ ಆವಾಗ ಈ ಹೋಟೆಲ್ ಸ್ಟಾರ್ಟ್ ಮಾಡಿದ್ವಿ. ಸೊ ಈಗ ಹೇಗೆ ಅನ್ನಿಸ್ತಾ ಇದೆ? ತುಂಬ ಜನ ಮುಳುಬಾಗ್ಲು ದೋಸೆ, ಭಾವಾಸ್ ಮುಳುಬಾಗ್ಲು ದೋಸೆ ಬಂದು ಕೇಳ್ತಾರೆ, ಖುಷಿ ಇದೆ ಅಂದರೆ ಆ ಒಂದು ಸರ್ವ್ ಮಾಡುವಂಥದ್ದು. ಈಗ ಹೇಗೆ ಅನ್ನಿಸ್ತಾ ಇದೆ? ಕಷ್ಟಗಳು ಅಂದರೆ ಒಂದು ಇನಿಷಿಯಲ್ ಹಂತದಲ್ಲಿ ಒಂದು ಹೋಟ್ಲ್ ಸೆಟ್ ಆಗಬೇಕು ಅಂದರೆ, ಜನರನ್ನ ಆಕರ್ಷಿಸಬೇಕು, ಕಸ್ಟಮರ್ಸ್ ಬರಬೇಕು ಅಂದರೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಈಗ ಹೇಗಿದೆ? ಇವಾಗ ಫೈನ್, ಚೆನ್ನಾಗಿದೆ. ಸ್ಟಾರ್ಟಿಂಗ್ ಒಂದು 6 ಮಂತ್ಸ್ ಸ್ವಲ್ಪ ನಮಗೆ ಇದು ಜನಕ್ಕೆ ಗೊತ್ತಾಗಬೇಕಿತ್ತಲ್ವ, ಹಾಗಾಗಿ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗಿತ್ತು. ಬಟ್ ಅಂದರೆ ಅಷ್ಟೊಂದಲ್ಲ, ನಾರ್ಮಲ್ ಆಗಿತ್ತು. ಈಗ ಮೌತ್ ಆಫ್ ವರ್ಡ್ ನಾವೆಲ್ಲೂ ಏನೂ ಪ್ರಮೋಟ್ ಮಾಡಿಲ್ಲ. ಸೊ ಹೀಗೆ ಇಲ್ಲಿ ಒಂದು ಹೊಸದು ಇನ್ನು ಹೋಟೆಲ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿ ಬರೀ ಜನರಿಂದಾನೇ ಗೊತ್ತಾಗಿ, ಸೊ ವರ್ಡ್ ಆಫ್ ಮೌತಿಂದ ಇದು ಹರಡಿ ನಮ್ಮದು ಪಾಪ್ಯುಲರ್ ಆಗಿದೆ. ಈಗ ಚೆನ್ನಾಗಿದೆ, ನಡೀತಾ ಇದೆ. ಪಲ್ಲವಿ ಅವರೇ, ಥ್ಯಾಂಕ್ ಯು ಸೋ ಮಚ್. ನೀವು ಬಂದು ಮಾತಾಡಿದ್ದಕ್ಕೆ, ಜೊತೆಗೆ ನಮಗೆ ತುಂಬ ಒಳ್ಳೊಳ್ಳೆ ದೋಸೆಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ, ನಾನು ತಿಂತಾ ಎಂಜಾಯ್ ಮಾಡ್ತಾ. ಥ್ಯಾಂಕ್ ಯು ಸೋ ಮಚ್. ಇದು ಬಾತ್ ದೋಸೆ ಹೌದು ಮ್ಯಾಮ್. ಟೊಮೆಟೊ ರೈಸ್ ಎಲ್ಲ ಮಿಕ್ಸಿಂಗ್, ಮಸಾಲ ರೈಸ್ ಮಿಕ್ಸಿಂಗ್ ಇರುತ್ತೆ. ಓಕೆ, ಸಖತ್ತಿನ ಟೇಸ್ಟ್ ಚೆನ್ನಾಗಿರುತ್ತೆ ಅದು. ಇದು ಒಂದು ಪುಡಿ ಆನಿಯನ್ ಮಸಾಲ. ಪುಡಿ ಆನಿಯನ್ ಮಸಾಲ. ಆ ಪುಡಿ ಇದೆ, ಆನಿಯನ್ ಇದೆ, ಮಸಾಲ ಪಲ್ಯ ಇದೆ. ಓಕೆ, ಇದು ಬಂದು ನಾರ್ಮಲ್ ಮಸಾಲ ದೋಸೆ. ಇದು ಬಂದು ಪ್ಲೇನು. ಬಟ್ ಏನಾಗುತ್ತೆ ಅಂತ ಅದರಲ್ಲಿ ಯಾವಾಗ ಒಬ್ರೊಬ್ರಿಗೆ ಬೇಕಾಗುತ್ತೆ ಖಾರ ಚಟ್ನಿ, ಯಾವ್ದ್ರಲ್ಲಿ ಚಟ್ನಿ ಬೇಕಾದ್ರೆ ಹಾಕ್ತೀವಿ, ಇಲ್ಲ ಅಂತ ಇದು ಮಾಡಲ್ಲ. ಬಟ್ ಚೀಸ್ ಅಂತ ಸ್ವಲ್ಪ ಇದು ಆಗುತ್ತೆ ನಿಮಗೆ, ಹಾಕ್ಬಿಟ್ಟು ಇಲ್ಲಿ ಓಪನ್ ಆದ್ರೂ ಕೈ ಹಾಕ್ಬೇಕು ಅಷ್ಟೇ. ಬರಲ್ಲ ಹೇಳಿ ಸಾಕು, ಇಷ್ಟೇ ಸರ್. ನೋಡಿ, ಚೀಸ್ ಮಸಾಲ ದೋಸೆ. ನೋಡ್ರಪ್ಪ, ಬೆಂಗಳೂರಾಗ ಮಳೆ ಬರ್ಲಿಕ್ಕತ್ತದ. 1-2 ಬಿಸಿ ಬಿಸಿ ದೋಸೆ ತಿಂದು ನೋಡೋಣ ಅನ್ಕೊಂಡೆ. ಇವ್ರು 5 ಥರದ ದೋಸೆಗಳು ಮಾಡಿಕೊಟ್ಟಾರ, ಇನ್ನೇನು ಪ್ಲೇಟ್ನಾಗ ಸರ್ವ್ ಮಾಡಿಕೊಡ್ತಾರ. ಸೊ ಹೆಂಗಿರ್ತದೆ ಅಂತ ನೋಡೇ ಬಿಡೋಣ. ಬಿಸಿ ಬಿಸಿ ದೋಸೆ 5 ದೋಸೆ ರೆಡಿಯಾಗಿದೆ. ಪಂಚ ದೋಸೆಗಳು ಈಗ ಟೇಸ್ಟ್ ಮಾಡುವಂಥ ಸಮಯ. ಬರಲಿ ದೋಸೆ. ನೋಡ್ರಪ್ಪ, ಈ ದೋಸೆ ಹೆಂಗದ ಅಂತ ಹೇಳಿ. ನನಗಿಂತ ಮೊದಲು ನಮಗೆ ಕ್ಯಾಮ್ರಾ ನೋಡಬೇಕು. ದೋಸೆ ಅಂದರೆ ಖುಷಿ ಆಗೋದು. ನೋಡ್ರಿ ದೋಸೆ. ಓ, ಬಾತ್ ದೋಸೆ ಇದು. ಒಳಗಡೆ ಎಲ್ಲ ರೈಸ್ ಬಾತ್ ಐತೆ. ಅನ್ನದಾಗ ಇದು ಟೊಮೆಟೊ ರೈಸ್ ಅಂತ.
ಸೊ ಶೇಂಗಾ ಕಾಣ್ಲಿಗತ್ತವ, ಟೊಮ್ಯಾಟೊ ಮಸ್ತ್ ಒಗ್ಗರಣೆ ಹಾಕಿದೆಲ್ಲ ರೈಸ್ ಕಾಣ್ಲಿಗತ್ತದ. ದೋಸಾದಾಗ ರೈಸ್ ಹಾಕಿ ಬಾತ್ ದೋಸೆ ಅಂತ ಮಾಡ್ತಾರಂತ ನನಗೆ ಗೊತ್ತಿರಲಿಲ್ಲ, ಇವತ್ತೇ ಗೊತ್ತಾಗಿದ್ದು. ಮಸ್ತದ. ಎಲ್ಲಕ್ಕಿಂತ ಭಾಳ ಖುಷಿಯಾಗಿದ್ದಂದ್ರೆ ಈಗ ನೋಡ್ರಿ ಇವೆರಡು ಚಟ್ನಿ ಮಸ್ತ್ ಡಿಫ್ರೆಂಟ್. ಇದು ಚಟ್ನಿ ಎಲ್ಲ ಕಡೆ ಸಿಗ್ತೈತಿ, ಇದು ಚಟ್ನಿ ಎಲ್ಲ ಕಡೆ ಸಿಗೋದಿಲ್ಲ, ಸ್ಪೆಷಲ್ ಇದು. ಸೊ ಎರಡೂ ಚಟ್ನಿ ಟೇಸ್ಟ್ ಮಾಡಿ ನೋಡ್ಬಿಡೋಣ ಹೆಂಗಿರ್ತೈತಿ ದೋಸೆ ಅಂತ ಹೇಳಿ. ಎರಡೂ ಚಟ್ನಿ ಹಚ್ಕೊಳ್ಳಿಗತ್ತೀನಿ. ಹಾಂ ಹಾಂ, ಭಾರಿ ಅಂದ್ರೆ ಭಾರಿ ಮಸ್ತ್ ಅದ. ಫ್ಲಫಿ ಪಫಿ ದೋಸೆ ಒಳಗೆ ಬಾತ್. ನಮ್ಮ ಕೇಸರಿ ಬಾತ್ನ್ಯಾಗ ದೋಸಾ ಬಾತ್ ದೋಸೆ ಹೊಸ ಟೈಪ್ ದೋಸೆ ಇದು. ನಾ ಫಸ್ಟ್ ಟೈಮ್ ತಿನ್ಲಿಕತ್ತೀನಿ ಇವತ್ತು. ಅಗದಿ ಮಸ್ತ್ ಅದು ದೋಸೆ. ಆ ಮಸಾಲ ಒಳಗೆ ರೈಸ್, ದೋಸಾದಾಗ ರೈಸ್ ಹಿಂಗೆ ಹಾಕೊಂಡು ತಿಂತಾರಂತ ಗೊತ್ತೇ ಇರಲಿಲ್ಲ ನೋಡ್ರಿ ನನಗೆ. ಭಾಳ ವಿಚಿತ್ರ ಐತೆ ನನಗಿದು. ಭಾರಿ ಫಸ್ಟ್ ಕ್ಲಾಸ್ ಅದ, ಅಗದಿ ಮಸ್ತ್ ಅದ, ಫಸ್ಟ್ ಕ್ಲಾಸ್ ಟೇಸ್ಟ್. ಈ ಬಾತ್ ದೋಸೆ ತಿಂದುಬಿಡ್ತೀನಿ, ನೆಕ್ಸ್ಟ್ ದೋಸೆ ಬರಲಿ ಅಷ್ಟರಲ್ಲಿ ತಿಂದು ಮುಗಿಸ್ಬಿಡ್ತೀನಿ. ಬರಲಿ ಬಿಸಿ ಬಿಸಿ ನೆಕ್ಸ್ಟ್ ದೋಸೆ. ಪುಡಿ ಆನಿಯನ್ ಮಸಾಲ ದೋಸೆ. ಓಕೆ ನೋಡ್ರಿ, ನಮ್ಮ ಕ್ಯಾಮರಾ ಪ್ರಭುದೇವನಿಗೆ ತೋರಿಸಿ ಬಿಡೋಣ ಪುಡಿ ಆನಿಯನ್ ಮಸಾಲ ದೋಸೆ. ವಾವ್, ದೋಸೆ ತೆಗೆದರೆ ಎಂಥ ಅದ್ಭುತವಾದ ದೃಶ್ಯ ಇದು. ಆಹಾ, ಈ ಕಣ್ಣುಗಳು ಪಾವನವಾದವು. ಈ ಈರುಳ್ಳಿ, ಉಳ್ಳಾಗಡ್ಡಿ, ಮಸಾಲ, ಆಲೂಗಡ್ಡೆ ಪಲ್ಯ, ಆ ಪುಡಿ ಎಲ್ಲ ಸೇರಿ ಅದ್ಭುತವಾದ ಒಂದು ಪುಡಿ ಮಸಾಲ ಆನಿಯನ್ ದೋಸೆ ರೆಡಿಯಾಗಿದೆ. ಅದೇ ಎರಡು ಚಟ್ನಿಗಳ ಜೊತೆಗೆ ಸವಿಯೋಣ. ತಡ್ರಿ, ಇದ್ರೊಳಗೆ ಪುಡಿ ಆನಿಯನ್ ಎಲ್ಲ ಬಂದಿಲ್ಲ, ಇನ್ನೊಂದು ಸೂರ ತೊಗೊಳ್ಳೋಣ ನಾವು. ನಮ್ಮ ಈ ಉತ್ತರ ಕರ್ನಾಟಕದವರಿಗೆ ಉಳ್ಳಾಗಡ್ಡಿ ಎದ್ರಾಗ ಕೊಟ್ರೂ ಬೇಡ ಅನ್ನೋದಿಲ್ಲ ನಾವು. ದೋಸಾದಾಗ ಉಳ್ಳಾಗಡ್ಡಿ ಇನ್ನೂ ಭಾರಿ ಮಸ್ತ್ ಟೇಸ್ಟ್ ಇರ್ತೈತಿ. ಹಂಗೆ ಚಂದ ಚಟ್ನಿ ಹಚ್ಕೊಳಿಗತ್ತೀನಿ. ವಾ, ಅಗದಿ ಮಸ್ತ. ಪುಡಿ ಹೇಳಿದ್ರೆ ಅವಾಗಲೇ ಈ ಮುಳಬಾಗ್ಲಿ ದೋಸಾಗೆ ಬಂದ್ರೆ ಪುಡಿದು ದೋಸೆ ಯಾವಾಗಲೂ ಜಾಸ್ತಿ ತಿನ್ನೋದು, ಎಲ್ಲರೂ ಆರ್ಡ್ರ್ ಮಾಡೋದು ಪುಡಿ ದೋಸೆ. ಪುಡಿದು ಮ್ಯಾಜಿಕ್ ಗೊತ್ತಾಗ್ಲಿಕ್ಕತ್ತದ ನಂಗೆ ಇದ್ರಾಗ. ಅದ್ರ ಜೊತೆಗೆ ಭಾರಿ ಕಾಂಬಿನೇಷನ್ ಅಂದ್ರೆ ಉಳ್ಳಾಗಡ್ಡಿ ಪುಡಿ ಮತ್ತು ಆಲೂಗಡ್ಡೆ ಪಲ್ಯ ಎಲ್ಲ ಮಿಕ್ಸ್ ಆಗಿ ಭಾರಿ ಮಸ್ತ್. ಈ ಚಟ್ನಿನೂ ಭಾರಿ ಫಸ್ಟ್ ಕ್ಲಾಸ್ ಅದ ರೀ ಚಟ್ನಿ. ಈ ಚಟ್ನಿ ಅಗದಿ ಚಂದ. ಅಂದ್ರೆ ಎಲ್ಲ ಕಡೆ ನಾವು ಇಡ್ಲಿ ದೋಸೆ ತಿಂತೀವಿ, ಚಟ್ನಿನೂ ಅಷ್ಟೇ ಭಾರಿ ಬೆಸ್ಟ್ ಅದ, ಫ್ರೆಶ್ ಅದ. ಹಿಂಗೆ ಕೇಳಿದ ಕೂಡಲೇ ಹಿಂಗೆ ಮಾಡಿಕೊಡ್ತಾರೆ ಈ ಚಟ್ನಿ, ಅಷ್ಟು ಭಾರಿ ಅದ, ಮಸ್ತ್ ಅದ. ಇದು ಈಗ ಜಸ್ಟ್ 2ನೇ ದೋಸೆ, ಇನ್ನು 3ನೇ ದೋಸೆ ಒಂದು ಬರುತ್ತೆ. ಅಷ್ಟರಾಗ ಇದು ಮುಗಿಸ್ಬಿಡೋಣ. ದೋಸೆ 3 ಸಲ ಯಾಕೆ ಹೇಳಿಕತ್ತೀರಿ ಗೊತ್ತಂದ್ರೆ? ಬರಲಿ 3ನೇ ದೋಸೆ. ಯಾವ ದೋಸೆ ತರ್ಲಿಕತ್ತೀರಿ? ಪ್ಲೇನ್ ದೋಸೆ ಇದು. ವಾವ್, ನೋಡ್ರಿ ಹೆಂಗದ ಪ್ಲೇನ್ ದೋಸೆ. ಇಲ್ಲಿ ನೋಡ್ರಿ, ಪ್ಲೇನ್ ದೋಸೆ ಅಂದ್ರೆ ಹಿಂಗಿರ್ತದ. ಆವಾಗಲೇ ಹೇಳದ್ನೆಲ್ಲ, ಮುಳ್ಬಾಗ್ಲು ದೋಸೆ ಅಂದ್ರೆ ಇದು ಒಂದು ಅಂದ್ರೆ ಅಥೆಂಟಿಕ್. ಇಲ್ಲಿ ಕ್ರಿಸ್ಪಿ, ಇಲ್ಲಿ ಫ್ಲಫಿ, ಇಲ್ಲಿ ಕ್ರಿಸ್ಪಿ, ಇಲ್ಲಿ ಫ್ಲಫಿ, ಸಾಫ್ಟು ಫ್ಲಫಿ ಪಫಿ ಮುಳ್ಬಾಗ್ಲು ದೋಸೆ. ಪ್ಲೇನ್ ದೋಸೆನೇ ಇಷ್ಟು ಭಾರಿ ಕಾಣ್ಲಿಕ್ಕತ್ತದ. ಈ ಪ್ಲೇನ್ ದೋಸೆನ ಪ್ಲೇನ್ ಆಗಿ ತಿಂದು ನೋಡ್ಬೇಕಂತ ನನಗೆ ಆಸೆ ಅದ. ಸೊ ಬರೇ ದೋಸೆ ತಿಂದು ನೋಡ್ತೀನಿ ಹೆಂಗಿರ್ತದೆ ಅಂಥೇಳಿ. ಈ ದೋಸೆ ಹಿಟ್ಟು ಮಾಡೋದೈತಲ್ಲ, ಹಿಟ್ಟು ನೆನೆ ಹಾಕಿ ರುಬ್ಬೋದು, ಇದೆಲ್ಲ ಇಡೀ ಪ್ರಾಸೆಸ್ ಅದಲ್ಲ. ಮುಖ್ಯವಾಗಿ ಇದ್ರಾಗ ಬಳಸುವಂಥ ಅಕ್ಕಿ ಹಿಟ್ಟು, ಅದೇ ಬಹುಶಃ ಈ ಥರ ಒಂದು ಫ್ಲಫಿನೆಸ್ಸಿಗೆ ಕಾರಣ ಆಗ್ತದೆ. ಯಾಕಂದ್ರೆ ನಾವು ಮನ್ಯಾಗ ಮಾಡಿದಾಗ ಈ ಥರ ಒಂದು ದೋಸೆ ಟೇಸ್ಟ್ ಬರೋದಿಲ್ಲ. ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನೈತಲ್ಲ, ಅದು ಮುಳಬಾಗ್ಲಿಂದ ಬಂದಿರುವಂಥದ್ದು. ಪ್ಲೇನ್ ದೋಸೆನೇ ಇಷ್ಟು ಮಸ್ತ್ ಹತ್ಲಿಕ್ಕತ್ತದ. ಈ ದೋಸಾದಾಗ ಈ ಕೆಂಪು ಚಟ್ನಿ ಒಂದು ಹಾಕಿರ್ತಾರೆ. ಪ್ಲೇನ್ ದೋಸಾಗೂ ಸ್ವಲ್ಪ ಬೇಕಲ್ಲ, ಮತ್ತು ಅದು ಸ್ಪೈಸಿನೆಸ್ಸು. ಈ ಕೆಂಪು ಚಟ್ನಿನೂ ಭಾರಿ ಫೇಮಸ್ ರೀ. ಈ ದೋಸೆ ಜೊತೆ ಅದ್ಭುತವಾದ ಕಾಂಬಿನೇಷನ್ ಇದು, ಪ್ಲೇನ್ ದೋಸೆ. ಇದ್ರ ಜೊತೆ ಈ ಚಟ್ನಿ ನಾನು ನೋಡ್ಲಿಕ್ಕೆ ಕೊಬ್ಬರಿ ಚಟ್ನಿ ಅಂತ ಅಗದಿ ಹಾಗೆ ಕಾಣ್ತದೆ. ಕೊಬ್ಬರಿ ಚಟ್ನಿ ಅಂತಲೇ ತಿಳ್ಕೊಂಡಿದ್ದೆ, ಆದರೆ ಶೇಂಗಾದ ಚಟ್ನಿ ಇದು, ಪೀನಟ್ ಚಟ್ನಿ.
ತಿಂದರೂ ಸಹಿತ ಗೊತ್ತಾಗೋದಿಲ್ಲ ಇದು ಕೊಬ್ಬರಿ ಚಟ್ನಿ ಅಲ್ಲ ಅಂಥೇಳಿ. ಶೇಂಗಾ ಚಟ್ನಿನೇ ಒಂಥರ ಕೊಬ್ಬರಿ ಚಟ್ನಿ ಹಂಗೆ ಕಾಣುವಂಗೆ ಮಾಡ್ಯಾರ. ಇದ್ರಾಗ ಈ ಒಗ್ಗರಣೆನೂ ಭಾಳ ಚಂದ ಕಾಣ್ಲಿಕ್ಕತ್ತವ. ಉದ್ದಿನ ಬೇಳೆ ಇದು ಕರಿಬೇವು ಎಲ್ಲ ಒಗ್ಗರಣೆ. ಇನ್ನು ಈ ಚಟ್ನಿ ನೋಡೋಣ. ಇದು ಟೊಮೆಟೊ ಚಟ್ನಿ. ಟೊಮೆಟೊ ಚಟ್ನಿ ಮಾಡುವಂಥ ರೆಸಿಪಿ ಭಾಳಷ್ಟು ಥರ ಅದಾವೆ. ಭಾಳ ಥರ ಮಾಡ್ಬೋದು. ಬರೀ ಬೆಳ್ಳುಳ್ಳಿ ಹಾಕಿ, ಬರೀ ಅಲ್ಲ ಬೆಳ್ಳುಳ್ಳಿ ಹಾಕಿ, ಹಿಂಗೆ ಹಾಕಿ ವೆರೈಟಿ ಭಾರಿ ಫಸ್ಟ್ ಕ್ಲಾಸ್ ಟೇಸ್ಟ್ ಅದ ಇದು ಟೊಮೆಟೊ ಚಟ್ನಿ. ಅದ್ಭುತ ಮಸ್ತ್ ಟೇಸ್ಟ್ ಅದ ನೋಡ್ರಿ. ಇವೆರಡು ಹಿಂಗೆ ಪ್ಲೇಟ್ನ್ಯಾಗ ಎರಡು ಜೋಡಿ ಚಟ್ನಿ ನೋಡ್ಲಿಕ್ಕೆ ಅಷ್ಟು ಚಂದ ಕಾಣ್ತಾವ. ಟೇಸ್ಟ್ನು ಅಷ್ಟೇ ಭಾರಿ ಬೆಸ್ಟ್. ಈ ಪ್ಲೇನ್ ದೋಸಾನ ಹಾಗೆ ಪ್ಲೇನ್ಯಾಗ ಕಳಿಸ್ದಷ್ಟೇ ಈಸಿಯಾಗಿ ತಿಂದು ಮುಗಿಸ್ತೀನಿ. ಇನ್ನು ನೆಕ್ಸ್ಟ್ ದೋಸೆ ಬರಲಿ. ಬರಲಿ 4ನೇ ದೋಸೆ ತಿಂದಂಗೆಲ್ಲ ಫುಲ್ ಎನರ್ಜಿ ಜೋಶ್ ಬರ್ತಾ ಇದೆ. ಚೀಸ್ ಮಸಾಲ ಓಕೆ, ಥ್ಯಾಂಕ್ ಯು. ನೋಡ್ರಿ ನಮ್ಮ ಕ್ಯಾಮ್ರಾ ನೋಡಿ ನೀವು. ಚೀಸ್ ಮಸಾಲ ದೋಸೆ ನಮ್ಮ ಕ್ಯಾಮ್ರಾಗೂ ಹೊಟ್ಟೆ ಉರಿಸ್ತಾ ಇದ್ದೀನಿ ಇವತ್ತು. ನೋಡ್ರಿ ಹೆಂಗದ ಚೀಸ್ ಮಸಾಲ ದೋಸೆ. ವಾವ್, ಚೀಸಿ ಪಿಜ್ಜಾ ತಿಂದಿರ್ಬೇಕು ನೀವು. ಚೀಸಿ ಬರ್ಗರ್ ತಿಂದಿರ್ಬೋದು, ಆದರೆ ಈ ಚೀಸಿ ದೋಸೆ ಇನ್ನೂ ಅದ್ಭುತವಾಗಿರ್ತದೆ ನೋಡ್ರಿ. ಚೀಸಿ ಅದು ಕೆಂಪು ಚಟ್ನಿ, ಆಲೂಗಡ್ಡೆ ಪಲ್ಯ, ಚೀಸಿ ಮಸಾಲ ದೋಸೆ. ಇದೊಂಥರ ಪಿಜ್ಜಾ ಬರ್ಗರ್ ತಿನ್ನಂಗೆ ಫೀಲ್ ಆಗ್ತಿರ್ಬೋದು. ನೋಡ್ರಪ್ಪ ಈ ದೋಸೆ ಚೀಸು ಹೆಂಗೆ ಮೆಲ್ಟ್ ಆಗ ನೋಡ್ರಿ. ಇಲ್ಲಿ ಗೊತ್ತಾಗ್ಲಿಕ್ಕತ್ತದ ನಿಮ್ಗೆ ಚೀಸು ಹೆಂಗದ. ಚೀಸು ತಿಂದುಬಿಡೋಣ. ಈ ಚೀಸ್ ದೋಸೆ, ಚೀಸ್ ಬರ್ಗರ್, ಚೀಸ್ ಪಿಜ್ಜಾ ತಿಂದಿರ್ತಿರಲ್ಲ, ಚೀಸ್ ದೋಸೆ ಅದೇ ಥರ ಒಂದು ಡಿಫ್ರೆಂಟ್ ಸ್ಟೈಲ್ನಾಗ ತಿನ್ನಬೇಕು ಅಂತ ಅಂದ್ಕೊಂಡಿನಿ ನಾನು. ಈ ದೋಸೆನ ಹೀಗೆ ಕೈಗೆತ್ತಿಕೊಂಡು ಒಂದು ಸ್ವಲ್ಪ ಚಟ್ನಿ ಹಚ್ಚಿಕೊಂಡು, ಅಂಜಬೇಡ್ರಿ ನಾ ಬಾಯಿ ತೆಗೆನ ಸ್ವಲ್ಪ ದೊಡ್ಡದಾಗೆ ತೆಗಿತೀನಿ, ಕಣ್ಣು ಮುಚ್ಕೋರಿ ಆದ್ರೆ. ಆಹಾ, ದೋಸೆ ಈ ಸ್ಟೈಲ್ನಾಗ ಯಾವತ್ತೂ ತಿಂದಿರಲಿಲ್ಲ, ಅದ್ರ ಭಾರಿ ಅದ. ಚೀಸ್ ಖರೆ ಪಿಜ್ಜಾ ಬರ್ಗರ್ಕಿನ ಭಾರಿ ಅದ ಇದು. ಪಿಜ್ಜಾ ಬರ್ಗರ್ ಏನಿಲ್ಲ ಬಿಡ್ರಿ, ನಮ್ದು ದೇಸಿ ದೋಸೆ ಮುಂದೆ ಫಸ್ಟ್ ಕ್ಲಾಸ್ A1 ಚೀಸ್ ಮಸಾಲ ದೋಸೆ. ಇನ್ನೂ ಒಂದು ದೋಸೆ ಅದ, ಲಾಸ್ಟ್ ದೋಸೆ ನನ್ನ ಸಲುವಾಗೇ ಕಾಯ್ಲಿಕ್ಕತ್ತದ. ಇದನ್ನು ಮುಗಿಸಿ ಅದನ್ನು ತರಿಸ್ಬಿಡೋಣ. ಬರಲಿ 5ನೇ ದೋಸೆ, ಲಾಸ್ಟ್ ದೋಸೆ, ಇವತ್ತಿನ ಕೊನೆಯ ದೋಸೆ, ಪಂಚ ದೋಸೆ. ನೋಡ್ರಿ ಏನು ಜೋಶ್ ಬರ್ಲಿಕ್ಕತ್ತದ ದೋಸೆ ತಿಂತಿದ್ದು. ಇದು ಮಸಾಲ ದೋಸೆ, ರೆಗ್ಯುಲರ್ ಮಸಾಲ ದೋಸೆ ನೋಡ್ರಿ. ಮಸ್ತ್ ಅದೇ ಮೆತ್ತಗೆ ಹೂವಿನಂಥ ದೋಸೆ. ಹಿಟ್ಟನು ಭಾರಿ ಅದ್ಭುತವಾದ ಹಿಟ್ಟು ನೋಡಿದೆ ನಾ. ಇಲ್ಲಿ ದೋಸೆ ಹಾಕ್ತಾರೆ, ಒಂದು ಕಡೆ ಕ್ರಿಸ್ಪಿ, ಒಂದು ಕಡೆ ಫ್ಲಫಿ ದೋಸೆ. ತುಪ್ಪ, ಈ ತುಪ್ಪ ಘಮ ಬರ್ಲಿಕ್ಕತ್ತ ಇದ್ರಾಗ. ರೆಗ್ಯುಲರ್ ಮಸಾಲ ದೋಸೆ ಅದ, ಇದ್ರಾಗ ಮಸಾಲ ಪಲ್ಯ ಹಾಕ್ಯಾರ, ತುಪ್ಪದ ಘಮ ಬರ್ಲಿಕ್ಕತ್ತದ. ಈ ಕಲರೇ ಭಾಳ ಚಂದ. ಕೆಂಪು ದೋಸೆ ಚಂದ ಬೆಂದಿರಬೇಕು. ಈ ಭಾಳಷ್ಟು ಕಡೆ ಈ ಬಿಳಿ ದೋಸೆ ಮನ್ಯಾಗೂ ಬಿಳಿ ದೋಸೆ ಮಾಡ್ತಾರಪ್ಪ, ಅರ್ಧಂಬರ್ಧ ಬೆಂದಿರೋದು. ಅದು ನೋಡಲಿಕ್ಕೆ ಚಂದ ಅನ್ಸಲ್ಲ, ಇನ್ನು ತಿನ್ಲಿಕ್ಕಂತೂ ಮನಸ್ಸೇ ಬರೋದಿಲ್ಲ. ಈ ಕಲರ್ ನೋಡಿದ್ರೇ ನೋಡ್ರಿ ನೀವು ಎಷ್ಟು ಚಂದದ. ಹಳದಿ ಕೆಂಪು ಈ ಎಲ್ಲ ಮಿಕ್ಸ್ ದೋಸೆ. ಇದನ್ನು ತಿಂದುಬಿಡೋಣ. ಈಗ ಲಾಸ್ಟ್ ರೆಗ್ಯುಲರ್ ಮಸಾಲ ದೋಸೆ. ಸಾಮಾನ್ಯವಾಗಿ ಯಾರೇ ಬಂದ್ರೂ ಈ ರೆಗ್ಯುಲರ್ ಮಸಾಲ ದೋಸೆ ಫಸ್ಟ್ ಪ್ರಿಫರ್ ಮಾಡ್ತಾರೆ. ಫಸ್ಟ್ ಇದೇ ತೊಗೊಳ್ಳೋಣ ಅಂಥೇಳಿ. ಪ್ರತಿ ಸಲನೂ 5ನೇ ದೋಸೆ ಇದು ತಿಂತಾ ಇರೋದು ನಾನು. ಪ್ರತಿ ಸಲನೂ ಪ್ರತಿ ದೋಸೆ ಇಟ್ಟಾಗಲೂ ಅದೊಂದು ಹೊಸ ಥರ ಅನುಭವ. ದೋಸಾದಲ್ಲಿ ಭಾಳ ಕಡಿಮೆ ವೆರೈಟಿ, ಅಂದ್ರೆ ಭಾಳ ಸಣ್ಣ ವಿಷಯಗಳು ಚೇಂಜ್ ಆಗ್ತಾವೆ ಇದ್ರಾಗ. ಅದ್ರ ಟೇಸ್ಟ್ ಮಾತ್ರ ಭಾಳ ಹೊಸ ಥರ ಹತ್ತತೈತಿ. ಅದೇ ಈ ಬಾವಾಜ್ ಮುಳಬಾಗಿಲ ದೋಸಾದು ಸ್ಪೆಷಾಲಿಟಿ ನೋಡ್ರಪ್ಪ. ಮಸಾಲ ರೆಗ್ಯುಲರ್ ಮಸಾಲ ದೋಸೆ ತಿನ್ಲಿಕತ್ತೀನಿ ನಾನು. ಪ್ರತಿಯೊಂದು ದೋಸಾನು ಅಷ್ಟೇ ಅದ್ಭುತವಾಗಿದ್ದಂಥ ದೋಸೆ. ಬಾವಾಜ್ ಮುಳಬಾಗಿಲ ದೋಸೆ 5 ದೋಸಾನ ಟ್ರೈ ಮಾಡಿನ ಇವತ್ತು. 5 ದೋಸೆ ವೆರೈಟಿನ ತಿಂದು ನೋಡಿನಿ. ಒಂದಕ್ಕಿಂತ ಒಂದು ಏಕ್ಸೆ ಬಡಕರೇಕ್ ಅಂತೀವಲ್ಲ, ಒಂದಕ್ಕಿಂತ ಒಂದು ಅದ್ಭುತವಾದ ದೋಸೆ, ಭಾರಿ ಬೆಸ್ಟ್. ಇವತ್ತು ಈ ರಾಜರಾಜೇಶ್ವರಿ ನಗರದಾಗಿರುವಂಥ ಬಾವಾಜ್ ಮುಳಬಾಗಿಲ ದೋಸಾಗೆ ಬಂದು ಇಷ್ಟೆಲ್ಲ ವೆರೈಟಿ ದೋಸೆ ತಿಂದುಬಿಟ್ಟಿನಿ. ಭಾರಿ ಬೆಸ್ಟ್. ನಿಮಗೆಲ್ಲರಿಗೂ ಗೊತ್ತಿರಲಿ, ಈ ಮುಳಬಾಗಿಲು ದೋಸೆ ಮೂಲತಃ ಎಲ್ಲಿಂದಪ್ಪ ಅಂತಂದ್ರೆ ಹೆಸರೇ ಹೇಳುವಂಗೆ
ಮುಳಬಾಗ್ಲು, ಕೋಲಾರ ಜಿಲ್ಲೆಯ ಮುಳಬಾಗ್ಲು ದೋಸೆ. ಕೋಲಾರದಲ್ಲಿ ಚಿನ್ನದ ಗಣಿಯೇ ಉಂಟಮ್ಮ ಅಂತ ಗೊತ್ತಿತ್ತು ನನಗೆ, ಆದ್ರೆ ಚಿನ್ನದಂಥ ದೋಸೆ ತಯಾರಾಗಿದ್ದು ಅಲ್ಲೇ ಅದು ಗೊತ್ತಿರಲಿಲ್ಲ. ಇವತ್ತು ಗೊತ್ತಾಯ್ತು ನೋಡ್ರಿ. ಈ ಮುಳಬಾಗ್ಲ ದೋಸಾಗ ನೀವು ಬನ್ನಿರಿ, ನಿಮ್ಮವ್ರನ್ನೂ ಕರೆತನ್ರಿ, ದೋಸೆ ತಿನ್ನಿರಿ. ಅದ್ಭುತವಾದ ದೋಸೆಗಳು, ಸಣ್ಣ ಸಣ್ಣ ದೋಸೆ ಇರ್ತಾವೆ, ವೆರೈಟಿ ದೋಸೆ ಎಲ್ಲ ಒಂದೇ ಸಲಕ್ಕೆ ಟ್ರೈ ಮಾಡೋಷ್ಟು ಕೆಪಾಸಿಟಿ ಇತ್ತಂದ್ರೆ ಇನ್ನೂ ಭಾರಿ ಆಯಿತು. ಬಂದು ತಿನ್ನಿರಿ. ಹಾಗೆ ನಮ್ಮ ಟಿ ವಿ ವಿಕ್ರಮದ ಕೇಸರಿ ಬಾತ್ ನೋಡ್ತಾ ಇರುವಂಥ ವೀಕ್ಷಕರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ನಮ್ಮ ವಿಡಿಯೋ ಮೇಲರೆ ಕಮೆಂಟ್ ಮಾಡಿರಿ, ಇಲ್ಲ ನಾವೊಂದು ಇಮೇಲ್ ID ಕೊಡ್ಲಿಕ್ಕತ್ತೀವಿ, kesribaat.tvvikrama@gmail.com ಅಂಥೇಳಿ. ಎಲ್ಲೆಲ್ಲಿ ಚಲೋ ಹೋಟೆಲ್ ಅದಾವ ಅಥವಾ ನಿಮ್ಮದೇ ಹೋಟೆಲ್ ಇದ್ರೆ ನೀವು ನಿಮ್ಮ ಡೀಟೇಲ್ಸನ್ನು ಕಳಿಸ್ರಿ, ಕಮೆಂಟ್ ಮಾಡಿರಿ. ನಾನು ಬಂದು ಅಲ್ಲಿನ ರುಚಿ ನೋಡಿ ರಿವ್ಯೂ ಹೇಳ್ತೀನಿ. ಸೊ ಇದಾಗಿತ್ತು ಈ ವಾರದ ಟಿ ವಿ ವಿಕ್ರಮದ ಕೇಸರಿ ಬಾತ್. ಇಲ್ಲಿರುತ್ತೆ ಸಖತ್ ಊಟ, ಒಳ್ಳೆ ನೋಟ, ಜೀವನದ ಪಾಠ. ಸದ್ಯಕ್ಕೆ ನನ್ನ ಕಡೆಯಿಂದ ಬೈ ಬೈ, ಟಾಟಾ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.